ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಗ್ರಾಮದಲ್ಲಿ ಮಾನವೀಯತೆಯ ಸ್ಪರ್ಶ ತುಂಬಿದ ಮಹತ್ವದ ಕಾರ್ಯಕ್ರಮವೊಂದು ಯಶಸ್ವಿಯಾಗಿ ನೆರವೇರಿದೆ. ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಶ್ರೀ ಪಂಪಣ್ಣ ಅವರ ಸ್ಮರಣಾರ್ಥವಾಗಿ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಆಯೋಜಿಸಲಾದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜನರಿಂದ ಭಾರೀ ಪ್ರತಿಕ್ರಿಯೆ ಪಡೆದಿದೆ. ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶ್ರೀರಾಮ ದೇವಸ್ಥಾನದ ಆವರಣದಲ್ಲಿರುವ ಜ್ಞಾನಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ಶಿಬಿರದಲ್ಲಿ ಗ್ರಾಮಸ್ಥರ ಆರೋಗ್ಯ ಕಾಳಜಿ ಸ್ಪಷ್ಟವಾಗಿ ಗೋಚರಿಸಿತು. ನೂರಾರು ಜನರು ಭಾಗವಹಿಸಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ಪಡೆದು ಸಂತೃಪ್ತರಾದರು. ಹೃದಯ ರೋಗ, ಸಕ್ಕರೆ ಕಾಯಿಲೆ, ಚರ್ಮರೋಗ, ಸ್ತ್ರೀ ರೋಗ ಮತ್ತು ಮಕ್ಕಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ವೈದ್ಯರು ಸೇವೆ ಸಲ್ಲಿಸಿದರು. ಡಾಕ್ಟರ್ ಪೃಥ್ವಿರಾಜ್, ಡಾಕ್ಟರ್ ಸೊನಾಲಿ, ಡಾಕ್ಟರ್ ಶ್ರೀಲಕ್ಷ್ಮಿ ಮತ್ತು ಡಾಕ್ಟರ್ ವೀರೇಶ್ ಅವರಂತಹ ತಜ್ಞರು ರೋಗಿಗಳಿಗೆ ಸೂಕ್ತ ಸಲಹೆ ನೀಡಿ ಆರೋಗ್ಯ ಜಾಗೃತಿ ಮೂಡಿಸಿದರು. ನೆಗಡಿ, ಕೆಮ್ಮು, ಜ್ವರ, ರಕ್ತದೊತ್ತಡ ಹಾಗೂ ಸಕ್ಕರೆ ಕಾಯಿಲೆಗಳ ತಪಾಸಣೆ ಉಚಿತವಾಗಿ ಲಭ್ಯವಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷ ಡಿ ಶ್ರೀನಿವಾಸ್ ಹಾಗೂ ಸದಸ್ಯರು, ಶಾಲಾ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಸಹಕಾರ ಪ್ರಮುಖವಾಗಿದೆ. ನಮ್ಮ ಊರಿನ ಜನರಿಗೆ ಸೇವೆ ಮಾಡುವ ಅವಕಾಶ ದೇವರ ದೊಡ್ಡವರ ಎಂದು ಡಾಕ್ಟರ್ ಪೃಥ್ವಿರಾಜ್ ಅವರು ಸಂತೋಷ ವ್ಯಕ್ತಪಡಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಆರೋಗ್ಯ ಶಿಬಿರಗಳು ಜನರಿಗೆ ಆರೋಗ್ಯದ ಅರಿವು ಮೂಡಿಸುವುದರ ಜೊತೆಗೆ ಸಮುದಾಯದ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತಿವೆ. ಇಂತಹ ಮಾನವೀಯ ಸೇವೆಗಳು ಇನ್ನಷ್ಟು ಗ್ರಾಮಗಳಲ್ಲಿ ಹರಡಲಿ ಎಂಬ ಗ್ರಾಮಸ್ಥರ ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷರಾದ ಡಿ ಶ್ರೀನಿವಾಸ್, ಡಿ ಸುರೇಶ್, ಡಿಎಂ ಶ್ರೀನಿವಾಸ್, ಲಕ್ಷ್ಮೀನಾರಾಯಣ, ಡಿ ರಮೇಶ್, ಜೈರಾಮ್, ಡಿ ಆಂಜನೇಯುಲು, ಡಿ ಗಣೇಶ್, ವಿಜಯ್ ಕುಮಾರ್, ಯು ಗೋವಿಂದರಾಜ್, ದೊಡ್ಡಬಸಪ್ಪ ಹಾಗೂ ಟ್ರಸ್ಟ್ ಸದಸ್ಯರು, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ಸಹಕರಿಸುತ್ತಿದ್ದಾರೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾ ಇದೀವಿ ಸರ್. ಏನು ಉದ್ದೇಶ? ಜನಗಳಿಗೆ ಸ್ವಲ್ಪ ಒಳ್ಳೇದಾಗ್ಲಿ ಅಂತ, ಮೆಡಿಕಲ್ ಬಗ್ಗೆ, ಇಲ್ಲಿ ಆರೋಗ್ಯದ ಬಗ್ಗೆ ತಿಳುವಳಿಕೆ ಇರಲಿ. ಬಿಸಿಲು ಕಾಲ ಐತಲ್ಲ, ಹಂಗಾಗಿ ಸ್ವಲ್ಪ ಎಲ್ಲರಿಗೂ ಫ್ರೀ ಆಫ್ ಆಗಿ ಮಾಡ್ತಾ ಇದೀವಿ. ಏನೇನು ಆರೋಗ್ಯ ತಪಾಸಣೆ ಯಾರ್ಯಾರು ಡಾಕ್ಟರ್ ಬಂದಿದೆ? ಡಾಕ್ಟರ್ ಪೃಥ್ವಿರಾಜ್ MD ಅವರು, ಮತ್ತೆ ಸೋನಾಲಿ ಮೇಡಮ್ ಅಂತೇಳಿ ಅವರು ಸ್ಕಿನ್ ಸ್ಪೆಷಲಿಸ್ಟ್, ಶ್ರೀಲಕ್ಷ್ಮಿ ಮೇಡಮ್ ಅಂತ ಅವರು ಡೈನಕಾಲಜಿಸ್ಟ್ ಇದ್ದಾರೆ, ಮತ್ತೆ ಇನ್ನೊಬ್ರು ವೀರೇಶ್ ಸರ್ ಅಂತೇಳಿ ಮಕ್ಕಳ ತಜ್ಞರು, ಮತ್ತೆ ECG ಮಾಡಿಸ್ತಾ ಇದೀವಿ. ಹಂಗಾದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದೀವಿ. ನಮ್ಮ ಶ್ರೀರಾಮ ಸೇವಾ ಸಮಿತಿ ಕಡೆಯಿಂದ ಮತ್ತೆ ವಿದ್ಯಾಸಂಸ್ಥೆ ಒಂದು, ಮತ್ತೆ ನಮ್ಮ ಡಾಕ್ಟರ್ಗಳು ಅವರು ಇದರಿಂದ ಮಾಡ್ತಾ ಇದ್ದೀವಿ ಸರ್. ಬಲ ಬರೋದಕ್ಕೆ ನೋವು ಕಡಿಮೆ ಆಗ್ಲಿಕ್ಕೆ ಮಾತ್ರ ಕೊಟ್ಟಿದ್ದೀನಿ. ನಮಸ್ಕಾರ ಸರ್. ಮೊದಲನೇ ಬಾರಿಗೆ ಇದು ನನ್ನ ಜೀವನದಲ್ಲಿ ಮರಿಲಾರದಂತ ಒಂದು ದಿನ. ಯಾಕಂದ್ರೆ ನಮ್ಮೂರಲ್ಲಿ ನಮ್ಮ ಜನತೆಗೆ, ನಮ್ಮ ತಾತ ಇದ್ದಂತ ಊರು, ನಾವು ಹುಟ್ಟಿ ಬೆಳೆದಂತ ಊರು, ನಮ್ಗೆಲ್ಲ ದೊಡ್ಡಪ್ಪನವರು, ಅಣ್ಣನವರು, ತಮ್ಮನವರು ಎಲ್ಲ ಇರೋಂಥ ಊರಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮ ಬಹಳ ಖುಷಿ ಆಗುತ್ತೆ. ಆಮೇಲೆ ಇದೊಂದು ನನ್ನ ಒಂದು ಜೀವನದಲ್ಲಿ ನೆನಪಿರುವಂತ ದಿನ ಯಾವತ್ತೂ ನನಗೆ. ಯಾಕಂದ್ರೆ ಮೊದಲನೇ ಬಾರಿ ಮಾಡೋದ್ರಿಂದ ಬಹಳಷ್ಟು ಹಳ್ಳಿಯಲ್ಲಿ ಮಾಡಿದ್ವಿ, ಇಷ್ಟು ಬರಲ್ಲ ನಮಗೆ. ಒಬ್ಬರು ಫಿಸಿಷಿಯನ್, ಒಬ್ಬರು ಗೈನಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್ ಇದ್ದಾರೆ, ಆಮೇಲೆ ಚರ್ಮರೋಗ ತಜ್ಞರು ಇದ್ದಾರೆ. ಎಲ್ಲರಿಗೂ ಆ ವ್ಯವಸ್ಥೆಯನ್ನು, ಈ ಒಂದು ಅವಕಾಶನ ಎಲ್ಲರೂ ಸದುಪಯೋಗಪಡಿಸಿಕೊಂಡು ಎಲ್ಲರೂ ಅವರವರ ಎಚ್ಚರಿಕೆಯನ್ನು ಮೂಡುತ್ತಾ ಮುಂದೆ ಬರೋ ದಿನಗಳಲ್ಲಿ ಇನ್ನಷ್ಟು ನಮಗೆ ದೇವರ ಶಕ್ತಿ ಕೊಟ್ಟರೆ ಇನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ. ನಮ್ಮೂರಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆ ಆಗಲಿ ಅವ್ರಿಗೆ ಒಂದು ತಿಳಿವಳಿಕೆ, ಗುಳಿಗೆ ಯಾರಾದ್ರೂ ಕೊಡ್ತಾರೆ, ಬಟ್ ಅವ್ರಿಗೆ ತಿಳಿಸೋದ್ರಲ್ಲಿ ಬಹಳಷ್ಟು ಕಮ್ಮಿ ಜನ ಇದ್ದಾರೆ. ಈ ಪೆರಿಫೆರಲ್ಸ್ಗೆ ನಾವು ರೀಚ್ ಆಗ್ಬೇಕಂತ ನಮ್ಮ ಆಸೆ. ನನ್ನ ಹೆಸರು ಡಾಕ್ಟರ್ ಪೃಥ್ವಿ ಅಂತ. ಡಿ ಸುರೇಶ್ ಅಂತೇಳಿ, ನಾನು ಸಂಗನಕಲ್ಲು ಶ್ರೀರಾಮ ಸೇವಾ ಸಮಿತಿ ಸದಸ್ಯರು. ಈಗ ನಾವು ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಉಚಿತ ಆರೋಗ್ಯ ತಪಾಸಣೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ನಮ್ಮ ಸಂಗನಕಲ್ಲು ಗ್ರಾಮದವ್ರದ್ದೇ ಆಗಿರ್ತಕ್ಕಂಥ ಪೃಥ್ವಿರಾಜ್ ಡಾಕ್ಟರ್ ಅವರ ಸಹಯೋಗದೊಂದಿಗೆ ನಾವು ಸಂಗನಕಲ್ಲು ಗ್ರಾಮದಲ್ಲಿ ಬಡವರಿಗೆ, ಅತ್ಯಂತ ಹಿಂದುಳಿದವರಿಗೆ ಒಳ್ಳೆ ಒಂದು ಅನುಕೂಲ ಆಗ್ಲಿ, ಆರೋಗ್ಯ ಭಾಗ್ಯ ಒಂದು ಇದರಿಂದ ಉಚಿತವಾಗಿ ಅವರಿಗೆ ತಪಾಸಣೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನು ಕೊಟ್ಟ ನಾವೊಂದು ಈ ಒಳ್ಳೆ ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮಾಡ್ತಾ ಇದ್ದೀವಿ. ನಮ್ಮ ಜನ ಇದು ಯಾರಿಗೇ ಆಗ್ಲಿ ಏನಾದ್ರೂ ಆಗ್ಲಿ ಹೆಲ್ಪ್ ಮಾಡಕ್ಕೆ ತುಂಬಾ ಸಂತೋಷ. ಎಲ್ಲ ಕೇಸಸ್ ನೋಡಿ, ಲೈಕ್ ಏನೇ ಇದ್ರೆ ಅವ್ರ ಸಮಸ್ಯೆಯನ್ನ ಕೇಳಿ ಅವ್ರದ್ದು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಖುಷಿ ಆಗುತ್ತೆ. ನಾವ್ ಯಾವಾಗೂ ಇದ್ರೆ ಯಾವಾಗೂ ಅವೈಲೇಬಲ್ ಇರ್ತೀವಿ. ಏನೇ ಸಮಸ್ಯೆ ಬಂದ್ರೆ, ಏನೇ ತೊಂದರೆ ಬಂದ್ರೆ ನಾವು ಅವೈಲೇಬಲ್ ಇರ್ತೀವಿ. ಸರ್, ನಮ್ಗೆ ನಾವು ಸಂಗನಕಲ್ಲು ಗ್ರಾಮದವರು,
ಸಂಗನಕಲ್ ಗ್ರಾಮದ ಆದಂತ ವೈದ್ಯರಾದಂತ ಡಾಕ್ಟರ್ ಪೃಥ್ವಿರಾಜ್ ಸರ್ ಅವರು ನಮಗೆ ಸಂಗನಕಲ್ಲಿಂದ ಅವರು ಸಂಗನಕಲ್ನಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಮ್ಮನ್ನು ಕರೆಸಿದ್ರೆ ಅವ್ರಿಗೆ ಸರ್ ನಾವು ಈಗಾಗಲೇ ನಾವು ಅನೇಕ ಒಂದು ಉಚಿತ ಕಣ್ಣಿನ ತಪಾಸಣಾ ಕಾರ್ಯಕ್ರಮಗಳನ್ನು ಮಾಡಿ 4 ವರ್ಷ ಸತತವಾಗಿ ಸಾವಿರಾರು ಜನಗಳಿಗೆ ನಾವು ಅನುಕೂಲ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಿಮಗೂ ಸಹ ಒಂದು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನಾವು ನಮ್ಮ ಶ್ರೀರಾಮ ಸೇವಾ ಸಮಿತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಮಾಡ್ಬೇಕಂತ ಹೇಳಿ ಅವರಿಗೆ ಮಾತು ಕೊಟ್ಟು, ಅದೇ ರೀತಿಯಾಗಿ ಇವತ್ತು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಆರೋಗ್ಯ ಮುಂಜಾಗ್ರತೆಯಾಗಿ ಅವರಿಗೆ ತಪಾಸಣೆ ಕೊಟ್ಟು ಆ ಕಾಯಿಲೆಗಳು ಬರದ ಹಾಗೆ ಮುಂಚೆಯೇ ಅವರಿಗೆ ಒಂದು ಅನುಕೂಲಗಳಾಗಲ್ಲ ಅಂತ ಹೇಳಿ ಅನ್ನೋ ಮುಖ್ಯ ಉದ್ದೇಶದಿಂದಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸರ್. ನಮ್ಮ ಹೆಸರು ಡಿ ರಾಮದಾಸ್ ಸರ್. ಖಾಲಿ ಹಳೆಯಲಿ ಮೂಡಿ ಬಂದ ರೂಪ, ನಾಳೆ ಕನಸಿಗೆ ನೀನೆ ದಾರಿ ದೀಪ. ಚೆನ್ನಾಗಿದೆ ಅಲ್ವಾ ಹಾಡು? ಇನ್ನು ಫುಲ್ ಕೇಳಬೇಕು ಅಂದರೆ ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಫುಲ್ ಹಾಡು ರಿಲೀಸ್ ಆಗುತ್ತೆ. ಖಾಲಿ ಹಳೆಯಲಿ ಮೂಡಿ ಬಂದ ರೂಪ, ನಾಳೆ ಕನಸಿಗೆ ನೀನೆ ದಾರಿ